ಚಳ್ಳಕೆರೆ ನಗರದ ಸೂಜಿ ಮಲ್ಲೇಶ್ವರ ನಗರದಲ್ಲಿ ಆಫ್ ಗಿಡಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ನಿವಾಸಿಗಳ ಜೀವನ ದುಸ್ತರವಾಗಿದೆ. ಖಾಸಗಿ ಲೇಔಟ್ಗಳ ಖಾಲಿ ನಿವೇಶನಗಳಲ್ಲಿ ಹಾಗೂ ನಿರ್ವಹಣೆ ಇಲ್ಲದ ಪ್ರದೇಶಗಳಲ್ಲಿ ಬೆಳೆದಿರುವ ಆಫ್ ಗಿಡಗಳ ಹೂವುಗಳು ಮತ್ತು ರೆಕ್ಕೆಗಳು ಗಾಳಿಯೊಂದಿಗೆ ಮನೆಗಳ ಒಳಗೆ ನುಗ್ಗಿ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟುಮಾಡುತ್ತಿವೆ. ಮನೆಗಳ ಅಂಗಳ, ಕೊಠಡಿಗಳು, ಕಿಟಕಿಗಳು ಮಾತ್ರವಲ್ಲದೆ ಅಡುಗೆ ಮನೆಗಳಿಗೂ ಈ ಹೂವಿನ ಕಣಗಳು ಪ್ರವೇಶಿಸುತ್ತಿದ್ದು ಆಹಾರ ಪದಾರ್ಥಗಳ ಮೇಲೂ ಬೀಳುತ್ತಿವೆ. ಇದರಿಂದ ಮಹಿಳೆಯರು ಪ್ರತಿದಿನ ಸ್ವಚ್ಛತೆಗೆ ಹೆಚ್ಚಿನ ಸಮಯ ವ್ಯಯಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಮಕ್ಕಳು, ವಯೋವೃದ್ಧರು ಹಾಗೂ ಉಸಿರಾಟದ ಸಮಸ್ಯೆ ಹೊಂದಿರುವವರು ಅಲರ್ಜಿ, ಕೆಮ್ಮು, ಕಣ್ಣಿನ ಉರಿಯೂತ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹಲವು ಬಾರಿ ನಗರಸಭೆಯ ಗಮನಕ್ಕೆ ತಂದರೂ ಅಧಿಕಾರಿಗಳು ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರಸಭೆ ಹಾಗೂ ಲೇಔಟ್ ಮಾಲೀಕರ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ಮೂಲ ಕಾರಣ ಎಂದು ಆರೋಪಿಸಿರುವ ನಿವಾಸಿಗಳು ತಕ್ಷಣ ಆಫ್ ಗಿಡಗಳ ತೆರವು ಕಾರ್ಯಾಚರಣೆ ನಡೆಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಬೇಡ, ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುವರ? ಇದೇ ಸಾರ್ವಜನಿಕರ ಪ್ರಶ್ನೆ. ಹೆಂಗಿರ್ಬೇಕು, ಮನೆಗೆ ಹೆಂಗ್ ಊಟ ಮಾಡ್ಬೇಕು, ಸಣ್ಣ ಸಣ್ಣ ಮಕ್ಕಳ ಇದಾವೆ ನೋಡ್ರಿ. ಎಲ್ಲರೂ ಬರ್ತಾರೆ. ಅಲ್ಲ ನಾವೆಲ್ಲರೂ ಬರ್ತೀವಿ, ಏನು ಹೆದರ್ಕೋಬೇಡ. ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಎಲ್ಲ ಮುನ್ಸಿಪಾಲಿಟಿ ತೆಗಿತಾರ ನೋಡಪ್ಪ. ಇಲ್ಲಿ ಹೇಳಿದೀನಿ ಇವತ್ತು ಆಗ್ಲಿಲ್ಲ ಅಂದ್ರೆ ಮನೆ ಹತ್ರ ಮನೆ ಮುಂದೆ ಕುತ್ಕೊಳಕ್ಕಾಗಲ್ಲ. ಹಂಗೆ ಮಾಡ್ರಿ ಅಷ್ಟೇ, ಹಂಗೆ ಮಾಡ್ಬಿಟ್ಟು. ಮೂರ್ ತಿಂಗಳಿಂದ ಅಣ್ಣ ಅವುಗಳದ ನಾವು ಕಟ್ ಮಾಡಕ್ಕಾಗಲ್ಲ. ಈ ಸಮಸ್ಯೆ ಹೆಣ್ಮಕ್ಳು ನೋಡಪ್ಪ ನೋಡಪ್ಪ ಹೆಂಗ್ ಹೋಗ್ತೈತಿ ನೋಡಪ್ಪ. ಬಟ್ಟೆ ಊರ್ದಾಗೆ ಅಂದಾಗೆ ಹೇಳು. ಹಾ अपने जब भैया